920 ಪ್ಲಸ್ 20 ಎಷ್ಟು? ರಾಗ್ನರಾಕ್, ಗಾಡ್ ಆಫ್ ವಾರ್, ಸ್ಪೈಡರ್ಮ್ಯಾನ್ 2. ಕಾರು ಸ್ವಲ್ಪ ಫುಲ್ಲು ಗಲೀಜಾಗಿದೆ ಗುರು. ಇದು ಕ್ಲೀನ್ ಮಾಡಿಸ್ಬೇಕು, ಟೈಮೇ ಸಿಗ್ತಾ ಇಲ್ಲ. ಹೋಗಿದ್ದ ಪಾರ್ಕ್ ಹೋಗಿದ್ದ? ನಾನು ಜಿಮ್ ಮುಗಿಸ್ಕೊಂಡು ಬಂದೆ. ನೀನು ನಿಮ್ಮ ಡ್ಯಾಡಿನಾ? ಮತ್ತೆ ಇಲ್ಲೇನು ಮಾಡ್ತಾ ಇದ್ದೀರಾ? ಕಾಫಿ ಟೀ ಬೇಕಂತೆ, ಅವಾಗಲೇ ತಗೊಂಡ್ಬಿಟ್ವಿ. ಇವಾಗ ನಮ್ಮ ಅಕ್ಕಂಗೆ ಕಾಫಿ ಟೀ ಬೇಕಂತೆ, ಅದು ಕುಟ್ಕೊಂಡು ಮನೆಗೆ. ಸ್ಕೂಲ್ ಏನು? ಸ್ಕೂಲ್ ಹೋಗ್ಬೇಕಲ್ಲ. ಆಮೇಲೆ ಸ್ನಾನ ಮಾಡ್ಕೊಂತೀನಿ ನಾನು. ಗೈಸ್, ಇವಳು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಶೂ ಹಾಕೊಂಡು ಫುಲ್ಲು ವಾಕಿಂಗ್ ಹೋಗಿದ್ದಾಳೆ ಅವ್ರ ಅಪ್ಪ ಜೊತೆ, ಅದು ಪಾರ್ಕ್ಗೆ. ಇದು ಫಸ್ಟ್ ಟೈಮ್ ತಾನೇ ನೀನು ಮಾಡ್ತಾ ಇರೋದು? ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ 3 times, 3rd time. ಇದೇ ಅಭ್ಯಾಸ ಮಾಡ್ಕೋಬೇಕು, ಡೈಲಿ ಹೋಗ್ಬೇಕು ವಾಕಿಂಗ್ಗೆ. ಸ್ಯಾಟರ್ಡೇ ರಜೆ ಹಾಕ್ಸಿದ್ವಿ, ಏನೋ ಒಂದು ಪೆಂಡಿಂಗ್ ಟಾಸ್ಕ್ ಇದೆ, ಮುಗಿಸಿಲ್ಲ ಯಾರು. ಸೊ ಅದಕ್ಕೆ ಹೋಗಿ ಇವತ್ತು ವರ್ಕ್ ಮಾಡಬೇಕು. ನಾಯಿ ಬರ್ತಾ ಇದೆ, ನಾಯಿ ಹಿಂದೆ, ನಿನ್ನಿಂದ ನಾಯಿ. ಹುಷಾರು, ಏನು ಮಾಡಲ್ಲ ಪಾಪ. ನೀನು ಬಿಸ್ಕೆಟ್ ತರೋದು ನೋಡ್ಬಿಟ್ಟು ಬಂದಿದ್ದು. ಕುತ್ಕೋ. ನೀನು ಕೊಡಲ್ವಾ? ನೀನು ಕುತ್ಕೋ, ನೀನೇನೋ ಮಾಡಲ್ಲ. ಅದು ನೀನೇನೋ ಕೊಡ್ತೀಯ ಅಂದ್ಬಿಟ್ಟು ಬರ್ತಾ ಇರೋದು ಅಷ್ಟೇ, ಏನಿಲ್ಲ. ನೀನು ನೋಡ್ಕೊಂಡೇ ಬರ್ತಿದ್ದೆ ಸಂಜು. ಹೊರಗಡೆ ಕರ್ಕೊಬಿಡ್ಲ? ಬಾರ ಬಿಡುವಾ? ಒಳಗಡೆ ಕರ್ಕೊಬಿಡ್ಲ? ಇದು ಗೇಟ್ ಅಲ್ಲ, ಡೋರ್. ಬಾಯ್, ಸಿ ಯು ಟುಮಾರೋ. ಭಯ ಪಡ್ತಾವಳ ಹಂಗೆ. ನಾನು ಮುಖ ತೊಳ್ಬಿಟ್ಟು ಮತ್ತೆ ಬ್ರಷ್ ಮಾಡಿ. ಮುಖ ತೊಳ್ದು ಬ್ರಷ್ ಮಾಡಿದ್ಯಾ? ಬ್ರಷ್ ಮಾಡಿ ಮುಖ ತೊಳ್ದ? ನಾನು ಬ್ರಷ್ ಮಾಡಿ ಮುಖ ತೊಳ್ದೆ. ಮತ್ತೆ ಮುಖ ತೊಳ್ದ್ಬಿಟ್ಟು ಬ್ರಷ್ ಮಾಡ್ದೆ ಅಂತಲ್ಲ, ಅದಕ್ಕೆ ಕನ್ಫ್ಯೂಸ್ ಆಯ್ತು ನನಗೆ. ಈ ತರನು ಜನರು ಇರ್ತಾರ ಅಂತ. ಚಪ್ಪಾಳೆ ಅಂತಿದ್ದೆ. 920 ಪ್ಲಸ್ 20 ಎಷ್ಟು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. 10 20 ಪ್ಲಸ್ 20 ಎಷ್ಟು? 30. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. 20 ಪ್ಲಸ್ 20 ನಿನ್ಗೆ 30 ಅಂತ ಹೇಳ್ಕೊಟ್ಟವ್ರಾ? ಇದೇನ ಹೇಳ್ಕೊಡೋದು ನಿಮ್ ಸ್ಕೂಲಲ್ಲಿ? ಹೆಂಗ್ ಆಗ್ತಿದ್ದೀರಾ? ನಾನು ಬಿಡ್ತೀನಿ. ಏನೋ ಬಿದ್ದವ್ರ? ಯಾಕೆ ಬಿದ್ದೋಗ್ತೀಯ? ರಿವರ್ಸ್ ಹಾಕ್ತಾ ಇರೋದು, ಹೋಗ್ತಾ ಇರೋದು. ನೀಟಾಗಿ ಹಾಕ್ಬಿಟ್ಟೆ. ಟನ್. ಅಲ್ಲಿಂದ ರಿವರ್ಸ್ ತಗೊಂಬಂದೆ, ಆಚೆಯಿಂದ. ಹಂಗೆ ಬ್ಯಾಗ್ ತಗೋ, ಫೋನ್ ತಗೋ, ಎಲ್ಲ ನಿನ್ನ ಕೆಲಸನ ಕೊಡು. ನಿಮ್ಮ ಅಪ್ಪನೇ ಕಾಲ್ ಮಾಡ್ತಿರೋದು. ನೀವು ಅಪ್ಪ ಕಾಲ್ ಮಾಡಿದ್ರು, ಒಡೆ ಬೇಕಂತ. ಒಡೆ, ಉದ್ದಿನ ಒಡೆ ಹೋಗ್ಬಿಟ್ಟು ತಗೋಣ ಬಾ. ಗಾಡಿ ಕೀ ಕೊಡ್ತಾರ ಬಾ, ಹೋಗೋಣ. ಬೇಗ ರೆಡಿಯಾಗಿರೋ. ಅವ್ನು ಕಮನ್ ಪಿಕ್ ಯು. ನೀನು ಯಾಕೆ ಒಂದು ಚಿತ್ರಾನ್ನ ತಂದಿದ್ದೀವಿ, ಮತ್ತೆ ಒಂದು 10 ಒಡೆಗೆ ಎಷ್ಟು ಗೊತ್ತಾ? ಜಸ್ಟ್ 5 rupees ಗೈಸ್ ಒಡೆ. ಇವ್ನಿಗೆ ಚಿತ್ರಾನ್ನ ನೋಡಿ, ನಂಗೆ ಚಿತ್ರಾನ್ನೂ ಬೇಕು ಅಂದ. ಓಹೋ, ಹೊಸ ಬ್ಯಾಗು ಯಾರು ಕೊಡ್ಸಿದ್ದು? ಏನೇ ತಂದಿದ್ದು ಇರಲ್ಲ, ಇಷ್ಟಪಟ್ಟ. ಏನಿದು? ಇರ್ಲಿ. ಏನೇನಿದು ಹೊಸ ಬ್ಯಾಗ್? ಯಾರು ಕೊಡ್ಸಿದ? ಅವನು ತೋರಿಸ್ತಾವ. ಅವ್ನು ನೋಡು, ಅವನು ಓಡೋಗ್ಬಿಟ್ಟ ತೋರ್ಸಕ್ಕೆ. ಸ್ಪೈಡರ್ಮ್ಯಾನು. ನನ್ಗ ಏನದು ಚಿಕ್ಕ ಮಕ್ಳು ಬ್ಯಾಗ್ ಇದ್ದಂಗಿದೆ. ಊಟ ತಗೊಂಡೋಗು. A-Star. ಯಾವ ಕಂಪ್ನಿದು? A-Star ಇರ್ಲಿ, ತಗೊಂಡೋಗು. ಇದು ಯಾರ್ದೋ ಸಣ್ಣ ಮಕ್ಳದು ಸ್ಕೂಲಿಗೆ ತಗೊಂಡು ಹೋಗೋ ತರ ಇದೆ ಇದು. ಇಲ್ಲ, ಇನ್ನೊಂದಿತ್ತು, ಅದು ಇದಾಗಲ್ಲ, ಉದ್ದ ಐತದು, ಸಾಕ ಇದಾಗಲ್ಲ. ಇದು ಕರೆಕ್ಟ್ ಆಗಿತ್ತು. ಎಲ್ಲ ಊಟ ತಗೊಂಡ್ ಹೋಗೋದೇನೆ, ಸಣ್ಣ ಮಕ್ಳದೇನು ಅಲ್ಲ. ಇಲ್ಲಿ ಇದ್ದಿರ್ಬೇಕು. ಇನ್ನೂ ಸ್ವಲ್ಪ ದೊಡ್ಡದಿತ್ತು, ನಿನ್ಗಲ್ಲಿ ಬ್ಯಾಗ್ ಅಲ್ಲಿ ಆಗಲ್ಲ, ಅದಕ್ಕೆ ಇದೇನೆ ತಗೊಲ್ಲ. ಹೆಂಗಾದ್ರು ಮಾಡ್ಕೊಂಡು ತಂದವ್ರು ತಗೊಂಡು ಹೋಗೋಣ ಅಷ್ಟೇ ಅಲ್ವನಾ? ಸಂಜು, ಹೋಯ್, ಎಲ್ಲೋ ನಿನ್ ಬ್ಯಾಗು ತೋರ್ಸ್ ಬಾ. ಸ್ಪೈಡರ್ಮ್ಯಾನ್. ಎಲ್ಲ ಸ್ಪೈಡರ್. ಮಂಡೆಯಿಂದ ನಿನ್ನ ಸ್ಕೂಲು ಒದೇನೆ. ಆಮೇಲೆ ಇದೇ ಚೆನ್ನಾಗಿದೆ. ಅವಳಿಗೆ ಯಾಕೆ ಈ ಕಲರ್ ಕೊಡ್ಸಿದ್ದೀರಾ? ಬಟ್ ಈ ಕಲರ್ ಯಾಕೋ ಒಂಥರ ಬೇರೆ ತರ ಕಾಣಿಸ್ತಾ ಇದೆ. ನಾನೇನ್ ಮಾಡಿಲ್ಲ. ಓ, ಆಗಿಸ್ಕೊಬಿಟ್ಟಿದ್ಯಾ? ತೋರ್ಸ. ಒಂದ್ಸತಿ ಮುಡ್ತೀನಿ. ಬೀಟ್ಗೆ ತಗೊಂಡ್ರ? ಬಾ, ಬೇಗ ಬಾ. ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು. ಇಂತ ಮಾಡಿ ಚುಚ್ಚಿಸ್ಬಿಟ್ರು ನೆನೆ. ಹೋಗ್ಲಿಲ್ವೋ ಇಂತ? ಎಸ್ ಆರ್ ನೋ? ಸ್ಕೂಲಲ್ಲಿ ಇವಾಗ ಚೆನ್ನಾಗಿ ಓದ್ತಿದ್ಯೋ ಅಲ್ವಾ? ರೆಡ್ ಆಗ್ಬಿಡತ್ತೆ ಹಿಂಗೆ ಮಾಡಿದ್ರೆ. ಹಿಂಗೆ ನೋಡಿದ್ರೆ ರೆಡ್ ಆಗುತ್ತೆ. ಹಿಂಗೆ ಇಲ್ಲಿ ಕನಿಷ್ಠ ಬರಲೇ ಇಲ್ಲ. ಬಿಡಕ್ಕೆ ಬರ್ತೀನಿ ಅಂತ ಇರ್ತಾನೆ ಯಾವಾಗಲೂ. ಬ್ಯಾಗು ಕೊಡ್ತೀವಿ, ಇಟ್ಕೋತೀಯ ನೀನೆ? ಬ್ಯಾಗ್ ನೀನೇ ಇಟ್ಕೋತೀಯಾ?
ಓಕೆ, ಎಲ್ರಿಗೂ ಸಾಯಂಕಾಲ ಸಿಗ್ತೀನಿ ಅಂದ್ಬಿಡು. ಸಾಯಂಕಾಲ ಬೈ ಬಾಯ್ ಏನು ಬಾಯ್. ಇವಳಿಗೆ ಬಿಟ್ಟು ಬಂದು ನಾನು ರೆಡಿಯಾಗಿ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. A few minutes later. ಗೈಸ್, ಆಫೀಸ್ಗೆ ಹೊರಟೆ. ಸೊ ಬ್ಯಾಗು ಮತ್ತು ಲಂಚ್ ಬ್ಯಾಗ್ ತೊಗೊಂಡಿದ್ದೀನಿ. ಇವತ್ತು ಯಾವುದೇ ಕ್ಯಾಂಟೀನ್ ಏನೂ ಓಪನ್ ಇರಲ್ಲ, ಸಾಟರ್ಡೆ ಅಲ್ವಾ, ಸೊ ಎಲ್ಲ ಕ್ಲೋಸ್ ಇರುತ್ತೆ. ಕಾರು ಸ್ವಲ್ಪ ಫುಲ್ಲು ಗಲೀಜಾಗಿದೆ ಗುರು, ಇದು ಕ್ಲೀನ್ ಮಾಡಿಸ್ಬೇಕು, ಟೈಮೇ ಸಿಗ್ತಾ ಇಲ್ಲ. ಇವತ್ತು ಸ್ವಲ್ಪ ಮಾಡ್ಸೋಣ ಅಂದರೆ ಈ ಥರ ಆಫೀಸ್ ಕೆಲಸ ಸಿಕ್ಕಾಪಡೆ ಇದೆ ಬಿಸಿಲು. ಗೈಸ್, ನಿನ್ನೆ RCB ಜರ್ಸಿ ತರಿಸಿದ್ದೀನಿ, ನಾಳೆ ಮ್ಯಾಚ್ ಇದೆ. ಇನ್ನೂ ನಾನು ಓಪನ್ ಮಾಡಿ ಕೂಡ ನೋಡಿಲ್ಲ. ನಿನ್ನೆ ನೈಟ್ ಕೂಡ ಸಿಕ್ಕಾಪಡೆ ಲೇಟ್ ಆಯಿತು ಬರೋದು. ಓಕೆ, ನಾನು ಆಫೀಸ್ಗೆ ಹೊರಟ ಮೇಲೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನೋಡೋಣ. ಆದರೆ ಅಲ್ಲಿ ಶೂಟ್ ಮಾಡ್ತೀನಿ, ಇಲ್ಲ ಅಂದರೆ ಬಂದಮೇಲೆ ಸಿಗ್ತೀನಿ. Later. ಗೈಸ್, ಇವಾಗ ಆಫೀಸಿಂದ ಹೊಡ್ತಾ ಇದ್ದೀನಿ, 8:48. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗಂತೂ. ಏನು ಗುರು, ಶನಿವಾರ ನೆಮ್ಮದಿಯಾಗಿ ಮನೇಲಿ ಇರೋಣ ಅಂದರೆ ಅದೂ ಆಗಲ್ಲ. ಇಲ್ಲಿ ನೋಡಿ, ಯಾರೂ ಇಲ್ಲ. ಮಧ್ಯಾಹ್ನ ಊಟದ ಟೈಮಲ್ಲಿ ಪ್ಲೇ ಸ್ಟೇಷನ್ಗೆ ಹೋಗಿದೆ. ಸೊ ಪ್ಲೇ ಸ್ಟೇಷನಲ್ಲಿ ಕನ್ಸೋಲ್ ಸಿಕ್ಕಿಲ್ಲ, PS5, ಬಟ್ 50% ಆಫ್ ನಡೀತಾ ಇದೆ ಗೇಮಿಂಗ್ಸಲ್ಲಿ. ಅದಕ್ಕೆ 2 ಗೇಮ್ ಪರ್ಚೇಸ್ ಮಾಡಿದ್ದೀನಿ. ಒಂದು ರ್ಯಾಗ್ನರಾಕ್, ಗಾಡ್ ಆಫ್ ವಾರ್ ರ್ಯಾಗ್ನರಾಕ್ದು ಇದೊಂದು ನೋಡಿದ್ದೀನಿ, ಮತ್ತು ಸ್ಪೈಡರ್ಮ್ಯಾನ್ 2. ಸೊ ಇದು ಗ್ರಾಫಿಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ PS5ಗೆ ಹಿಡಿದ್ದೀನಿ, ನೋಡೋಣ ಯಾವಾಗ ಸಿಗುತ್ತೆ ಅಂತ. ನನಗೂ ಶೋರ್ ಇಲ್ಲ, ಕೊಡ್ತೀನಿ ಅಂತ ಹೇಳೋರೆ. ಮತ್ತು ಒಂದು ಎಕ್ಸ್ಟ್ರಾ ಕನ್ಸೋಲ್ ಕೂಡ ತೊಗೊಂಡಿದ್ದೀನಿ. ಕನ್ಸೋಲ್ ಅಂದರೆ ಇದು ಜಸ್ಟ್ ಜಾಯ್ಸ್ಟಿಕ್. ಸೊ ಮೇನ್ ಕನ್ಸೋಲ್ ಬಂದ್ಬಿಟ್ಟು ಇನ್ನೂ ನಾನು ಪರ್ಚೇಸ್ ಮಾಡಿಲ್ಲ, ಬಟ್ ಇದು ಆಫರಲ್ಲಿ ನಡೀತಾ ಇರೋದ್ರಿಂದ ಒಂದು ಬೆಸ್ಟ್ ಆಪ್ಷನ್. ಆಲ್ಮೋಸ್ಟ್ ನಾನು 5,000 ರೂಪೀಸ್ ಆಫರ್ ಆಯ್ತು ನನಗೆ. ಸೊ ಇಲ್ಲಾಂದರೆ 5,000 ಎಕ್ಸ್ಟ್ರಾ ಕೊಟ್ಬಿಟ್ಟು ಇವೆಲ್ಲ ತೊಗೋಬೇಕಂದ್ರೆ ಸುಮ್ಮನೆ ಜಾಸ್ತಿ ಖರ್ಚು. ಸೊ ಆಫರಲ್ಲಿ ಸಿಕ್ಕಿರುವಾಗ 2 ಗೇಮ್ ತೊಗೊಂಡಿದ್ದೆ. ನನಗೊಂದು ತುಂಬ ದಿನದಿಂದ ನಾನು ತಗೋಬೇಕು ಅಂತ ನೋಡ್ತಾನೆ ಇದೆ, ಬಟ್ ತಗೋಬೇಕಾಗಿರೋ ಟೈಮಲ್ಲಿ ಸಿಗಲೇ ಇಲ್ಲ. PS5 ಎಲ್ಲ ಔಟ್ ಆಫ್ ಸ್ಟಾಕ್, ಎಲ್ಲೂ ಸಿಗ್ತಾ ಇಲ್ಲ. ನಿನ್ನೇನು ಆಫರ್ ನಡೀತಾ ಇತ್ತು, June 10 ತನಕ ಇರುತ್ತಂತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ 50% ಆಫ್ ನಡೀತಾ ಇದೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಪ್ಲೇ ಸ್ಟೇಷನಲ್ಲಿ ಎಲ್ಲ ಆಫರ್ ನಡೀತಾ ಇದೆ, ಗೇಮ್ಸ್ಗೆ 50%. ನಾನು ಪ್ರಿಫರ್ ಮಾಡೋದು ಆ್ಯಕ್ಚುಲಿ CD ವರ್ಷನ್, ಯಾಕಂದರೆ ನಾವು ಬೇಕಾದರೆ ಮತ್ತೆ ಇದನ್ನು ಮಾರ್ಬೋದು, ಗೇಮ್ ಮಾಡ್ಬಿಟ್ಟು ಮಾರ್ಬೋದು, ಸೆಕೆಂಡ್ಸು ತೊಗೋಬೋದು. ನಂದು ಇದು ಫಸ್ಟ್ ಅಲ್ವಾ, ಅದಕ್ಕೆ 50% ಆಫ್ ಇರೋದ್ರಿಂದ ನಾನು ಹೊಸದೇ ತೊಗೊಂಡಿದ್ದೀನಿ 2 ಗೇಮು. ಕನ್ಸೋಲ್ ಸಿಕ್ಕಿಲ್ಲ, ಕನ್ಸೋಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವಾಗ ಸಿಗುತ್ತೋ, ನಾಟ್ ಶೋರ್. ಗುರು, ಎಷ್ಟೊಂದು ಜನ ಹೇಳ್ಬೋದು ಇವೆಲ್ಲ ಏನಕ್ಕೆ, ಏನು ಯೂಸ್ ಇಲ್ಲ, ಆಡೋಕ್ಕೆ ಟೈಮ್ ಇರಬೇಕು ಮತ್ತು ಇದರಲ್ಲಿ ಇಂಟ್ರೆಸ್ಟ್ ಇರಬೇಕು ಅಂತ. ಬಟ್ ಸೀರಿಯಸ್ಲಿ ಹೇಳೋದಾದರೆ ಮನಸ್ಸಿದ್ದಾಗ ತೊಗೋಬೇಕು. ಎಷ್ಟೊಂದು ವರ್ಷದಿಂದ ನಾನು ತೊಗೋಬೇಕು, PS4ಇಂದನೂ ನಾನು ನೋಡ್ತಾ ಇದ್ದೀನಿ ತೊಗೋಬೇಕಂತ, ಬಟ್ ಆಗ್ತಾನೇ ಇರಲಿಲ್ಲ. ಯಾಕೋ ಏನು ಗುರು, ನಾನು ಅಷ್ಟೊಂದು ಗೇಮ್ಸ್ ಅಡಿಕ್ಟ್ ಆಗಿರೋನು, ಸಡನ್ನಾಗಿ ಬರೀ ವರ್ಕ್. ನನಗೇನು ಬೇಕು ಲೈಫಲ್ಲಿ, ಏನು ನನಗೆ ಖುಷಿ ಕೊಡುತ್ತೆ, ಒಂದು ಖುಷಿ ಕೊಡೋದು ಎಲ್ಲರೂ ಆಚೆ ತಿರುಗಬೇಕು, ಇನ್ನೊಂದು ಖುಷಿ ಕೊಡೋದು ಈ ಥರ ಗೇಮ್ಸ್ ಆಡೋದು. ಸೊ ಗೇಮ್ಸ್ ಆಡಿ ತುಂಬಾನೇ ದಿನ ಆಯಿತು. ನನಗೆ ಗೇಮ್ಸ್ ಆಡೋಕ್ಕೆ ತುಂಬ ಇಷ್ಟ. ಸೊ ಅದು ಸ್ಪೆಷಲಿ ಈ ಥರ ಗ್ರಾಫಿಕ್ಸ್ ಜಾಸ್ತಿ ಇರೋದು ಮತ್ತು ಸ್ಟೋರಿ ಟೆಲ್ಲಿಂಗ್ ಇವೆಲ್ಲ ತುಂಬಾನೇ ಇಷ್ಟ ನನಗೆ. ಸೊ ಅದಕ್ಕಂತ ತೊಗೊಂಡೆ, ಏನಾದರೂ ಆಗಲಿ ತೊಗೊಬಿಡೋಣ ಅಂತ. ಜಾಸ್ತಿ ದಿನನೂ ವೆಯ್ಟ್ ಮಾಡಬಾರ್ದು, ಟೈಮ್ ಬರಲಿ ಅಂದ್ಕೊಂಡು ಕಾಯ್ತಾ ಇದ್ರೆ ಟೈಮ್ ಬರಲ್ಲ, ಟೈಮ್ ಹೋಗ್ತಾ ಇರುತ್ತೆ. ಅದಕ್ಕೆ ನನ್ನ ಮನ್ಸಿಗೆ ಅನಿಸ್ತು, ತೊಗೊಬಿಟ್ಟೆ. ನನ್ನ ಮನ್ಸಿಗೆ ಖುಷಿ ಆಯಿತು, ಅದೇ ಮೇನು. ಏನೇ ಮಾಡಿದ್ರು ಮನ್ಸಿಗೆ ಖುಷಿ ಆಗಬೇಕು. ಬಟ್ ಕನ್ಸೋಲ್ ಇದ್ದಿದ್ರೆ ಚೆನ್ನಾಗಿರೋದು, ಹೋಗಿ ಒಂದು ಗೇಮ್ ಆದರೂ ಸ್ಟಾರ್ಟ್ ಮಾಡ್ಬೋದು ಆಡೋಕ್ಕೆ. ಓಕೆ, ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ನೋಡ್ತೀನಿ. ಮೋಸ್ಟ್ಲಿ ನಮ್ಮ ಅಣ್ಣನ ಮಕ್ಕಳು ಅಂತೂ ಎದ್ದಿರಲ್ಲ, ಯಾಕಂದರೆ ಆಲ್ರೆಡಿ ಇಲ್ಲಿ 9 o'clock ಆಗ್ಬಿಟ್ಟಿದೆ. ಗೈಸ್, ಟೈಮ್ ಎಷ್ಟು ಗೊತ್ತಾ ಇವಾಗ 10:30, 10:30. ನನಗಂತೂ ನಿದ್ದೆ ಹೆಂಗೆ ಎಳಿತಾಯಿತು ಅಂದರೆ, ಕಾರ್ ಓಡಿಸ್ಬೇಕಾದ್ರೆ ಯಾರ್ಯಾರು ಕೆಲಸ ಮಾಡಲ್ವ IT-ಲಿ ಅವ್ರಿಗೆಲ್ಲ ಬಿಡಪ್ಪ ಆರಾಮ್ ಕೆಲಸ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ IT ಲೈಫ್ ಎಷ್ಟು ಕಷ್ಟ ಇದೆ ಗೊತ್ತಾ. ಅದ್ರ ಜೊತೆ ಏನಾದರೂ ಟ್ರಾವೆಲಿಂಗ್ ಈ ಥರ ಇದ್ಬಿಟ್ರೆ ಇನ್ನೂ ಕಷ್ಟ. ಗುಡ್ ಮಾರ್ನಿಂಗ್. ಎಷ್ಟೊತ್ತು ಮಲ್ಕೋದಿನ RCB ಟಿ ಶರ್ಟ್ ಇಟ್ಕೋ ನೋಡು, ನಮ್ಮ RCB ಟಿ ಶರ್ಟ್ ಹಿಂಗೆ ಇಟ್ಕೋ ಕೈಯಲ್ಲಿ, ಕರೆಕ್ಟಾಗಿ ಇಟ್ಕೋ. ಸೈಡ್ ಬಾ. RCB ಬರ್ತಾಯ್ತಾ? ನಮ್ಮ ಕನಿಷ್ಗೆ ಇಷ್ಟ RCB. ನೀನೇನು ಸ್ಪೈಡರ್ಮ್ಯಾನಾ? ಹಂಗೆ ಹತ್ಬಿಟ್ಟು ಸುಮ್ಮನೆ ರೊಕ್ಕ ಹಾಕ್ಬಿಡ್ತೀಯ ನೀನು. ಮೊದಲೇ ಇದು ಲೂಸ್ ಇದೆ, ಇರ್ಲಿ ಬಿಡು, ಅದ್ರ ಪಾಡು. ಅಲ್ಲಿಂದ ಎಲ್ಲಿ ಬರ್ತೀಯ? ತಗೋ.